ಅಂತಂದ್ರೆ ಆ ಸಂದರ್ಭದಲ್ಲಿ ಹಾಗೆ ಆಗಿರ್ಬೋದು, ಆದರೆ ಅದು ತಪ್ಪು ಅನ್ನೋಂಗೆ ಅವರು ಅಂದಿಲ್ಲ. ಬಟ್ ಆ ರೀತಿಯಾಗಿ ಮಾತಾಡಿದ್ದಾರೆ. ಅಂದ್ರೆ ಆದಷ್ಟು ಈ ಘಟನೆಯನ್ನು ಒಂದಿಷ್ಟು ಬದುಕಿಸ್ತಳ್ಳುವಂಥದ್ದು. ಅದೇನೂ ಇರಲಿ, ಈಗ ಈ ನಮ್ಮ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು ಈ BJPಯ ಕಾರ್ಯಕರ್ತರಿಗೆ ಒಂದು ರೀತಿ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ನಾವು ನಿಮ್ಮ ಕಾರ್ಯಕ್ರಮಗಳೆಲ್ಲ ಬಂದು ಪ್ರತಿಭಟನೆ ಮಾಡ್ಬೋದು ನಿಮ್ಮ ವಿರೋಧವಾಗಿ, ಅದು ನಮ್ಮಿಂದ ಮಾಡಲಿಕ್ಕೆ ಸಾಧ್ಯದ. ಇದು ನಾವು ಮಾಡಿಲ್ಲ ಇಲ್ಲಿವರೆಗೆ. ಯಾಕಂದ್ರೆ ನಿಮ್ಗೆ ಹಕ್ಕದ ನೀವು ಪ್ರತಿಭಟನೆ ಮಾಡೋದು ಮಾಡಿರಿ, ನಾವು ಬೇಡ ಅಂತ ಹೇಳೋದಲ್ಲ. ಅದಕ್ಕೊಂದು ಪದ್ಧತಿ ಇದೆ ಪ್ರತಿಭಟನೆ ಮಾಡೋದಕ್ಕಾಗಿ. ಅಲ್ಲಿ ಬಂದ ಆ ಸಭೆಯನ್ನು ಕೆಡಿಸೋದಲ್ಲ. ಅಲ್ಲಿ ನಾವು ನಿಮ್ಮ ವಿರೋಧವಾಗಿ ಫಂಕ್ಷನ್ ಮಾಡಿದ್ದೀನೋ ಸತ್ಯನ ಸುಳ್ಳೇನಲ್ಲ. ಆದ್ರೆ ನೀವು ಇನ್ನೊಂದು ಫಂಕ್ಷನ್ ಮಾಡಿರಿ, ವಿರೋಧ ಮಾಡಿರಿ ಅನ್ನುವಂಗೆ ಮಾತಾಡಿದ್ರೆ ಅರ್ಥ ಏನಪ್ಪ ಅಂದ್ರೆ ಪ್ರತಿಭಟನೆ ಮಾಡೋದು ಹಕ್ಕದ, ಅದಕ್ಕೊಂದು ಸೀಮೆ ಅದ ಅನ್ನುವಂಥ ಮಾತನ್ನು ಇವರು ಹೇಳುವುದರಲ್ಲಿ ಒಂದು ಅರ್ಥ ಅದ. ಯಾಕಪ್ಪ ಅಂತಂದ್ರೆ ಅನಗತ್ಯವಾಗಿ ಒಂದು ಸಭೆಯನ್ನು ಮೊಟಕುಗೊಳಿಸೋದಾಗಿರ್ಬೋದು ಅಥವಾ ತಡೆಯೋದಾಗಿರ್ಬೋದು, ಇವೆರಡು ತಪ್ಪನ. ನಿಮ್ಮ ಮಾತುಗಳು ನೀವು ಹೇಳ್ರಿ, ನಾವು ನಮ್ಮ ಮಾತುಗಳು ಹೇಳ್ತಾ ಇದ್ವಿ. ಪ್ರಜಾಪ್ರಭುತ್ವದಲ್ಲಿ ಯಾವ್ದು ಸರಿ ಯಾವುದು ತಪ್ಪು ಅನ್ನೋದು ಜನ ಅದನ್ನು ಫೈನಲ್ ಮಾಡ್ತಾರೆ ಅನ್ನುವಂಥ ದಿಶೆಯಲ್ಲಿ ಮಾತಾಡಿದ್ದಾರೆ. ಅದೇ ಈ ಒಂದು ಘಟನೆಯಿಂದಾಗಿ ವಿಶೇಷವಾಗಿ BJP ಮತ್ತು ಕಾಂಗ್ರೆಸ್ ನಡುಕ ಚಿಕ್ಕಾಟಗಳ ಇನ್ನೂ ಹೆಚ್ಚಾಗುವ ಸಾಧ್ಯತೆಗಳಿದ್ದಾವೆ. ಅದಕ್ಕಾಗಿ ಇನ್ನೊಂದು ಮಾತು ಹೇಳ್ತಾರೆ ಅವರು, ಅಲ್ಲರಿ ನೀವು ನಮ್ಮನ್ನು ಎಷ್ಟು ಟ್ರೋಲ್ ಮಾಡ್ತೀರಿ, ಏನೆಲ್ಲ ಬಾಯಿಗೆ ಬಂದಂಗೆ ಮಾತಾಡ್ತೀರಿ, ಅದಕ್ಕೆ ನಾವು ಸಹಜವಾಗಿರ್ತೀವಿ. ರಾಹುಲ್ ಗಾಂಧಿ ಅವ್ರಿಗೆ, ಖರ್ಗೆ ಅವ್ರಿಗೆ ನೀವು ಸದನದಲ್ಲಿ ಏನೇನು ಮಾತಾಡಲಿಲ್ಲ, ಸಿದ್ದರಾಮಯ್ಯನವ್ರಿಗೆ ಏನೇನು ಮಾತಾಡಲಿಲ್ಲ, ಯಾವ ಭಾಷೆ ಇಲ್ಲ. ಅದರಲ್ಲೂ ನಿಮ್ಮ ಪರ ಇದ್ದಂಥ ಅನೇಕ ಜನ ತಮ್ಮ ಬಾಯಿಗೆ ಏನು ಬರ್ತೋ ಅದು ಮಾತಾಡಿ ಬಿಟ್ಬಿಟ್ಟಿರ್ತಾರೆ. ಇದೆಲ್ಲ ನಿಮ್ಗೆ ಕಾಣೋದಿಲ್ಲೇನ್ರಿ ಏನೋ ಅಂತ ಮಾತಾಡ್ತಾರೆ. ಮತ್ತು ಅದು ಸತ್ಯನದ. ಇತ್ತೀಚೆಗೆ ನಮ್ಮ ಯತ್ನಾಳ್ ಅವರಿಲ್ಲ, ಸಸ್ಪೆಂಡ್ ಆಗಿದ್ದಾರೆ, ಮತ್ತು ಬೇರೆ. ಆದರೂ ಅವ್ರು ಮಾತಾಡುವಂಥ ಶೈಲಿ, ಮಾತಾಡುವ ಒಂದು ಹರಿತವಾದ ಏನಪ್ಪ ಅಂದ್ರೆ ಬೈಗಳೆಲ್ಲ ಬೈಗಳ ರೂಪದ ಒಂದು ವಿಮರ್ಶೆ ಇವನ್ನು ನೋಡಿದಾಗ BJP ಕಾರ್ಯಕರ್ತರಿಗೆ ಒಂದು ಸ್ವಲ್ಪ ಸಂಯಮ ಬೇಕು ಅಂತ ಅನಿಸ್ತದೆ. ವಿರೋಧ ಮಾಡಿರಿ ನೀವು, ಆದರೆ ವಿರೋಧ ಮಾಡುವಲ್ಲೇ ಒಂದು ನಾಗರಿಕತೆಯನ್ನು, ಆ ಭಾಷೆಯ ಸೌಮ್ಯತೆಯನ್ನು ಮಾಡಬೇಕಾಗ್ತದೆ ಹೇಳ್ರಿ. ಇಲ್ಲಂತಲ್ಲ ಕಾಂಗ್ರೆಸ್ಸಿಗರೇನಪ್ಪ ನಾವು ಭ್ರಷ್ಟರಿಲ್ಲ ಅಂತ ಅವ್ರೇನು